ಖಾಲಿ ಸೈಟ್ನಲ್ಲಿ 5 ವರ್ಷದೊಳಗೆ ಮನೆ ಕಟ್ಟಬೇಕು, ಇಲ್ಲದೇ ಇದ್ರೆ ದಂಡ ಹಾಕ್ತೀವಿ ಅಂತ ಸೈಟ್ ವಾಪಸ್ ಪಡಿತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕ್ಲೀನ್ ಬೆಂಗಳೂರು ಅಭಿಯಾನದಲ್ಲಿ ಮಾತನಾಡಿದ್ದ ಡಿ.ಕೆ. ಇನ್ವೆಸ್ಟ್ಮೆಂಟ್ ಅಂತ ಸೈಟ್ ಮಾಡ್ಕೋಬೇಡಿ, ಚಿಕ್ಕ ಮನೆಯಾದರೂ ಕಟ್ಟಿ ಅಂತ ಹೇಳಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಶ್ರೀರಾಮುಲು, ಸೈಟ್ ವಾಪಸ್ ಪಡೆಯೋದು ಇದೆಂಥ ನ್ಯಾಯಸ್ವಾಮಿ ಅಂತ ಪ್ರಶ್ನಿಸಿದ್ದಾರೆ. ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಿಮ್ಗೆ ಏನ್ ಬೇಕು ಎಲ್ಲ ನಾವು ಸಾಲ ಎಲ್ಲ ಬ್ಯಾಂಕ್ಗಳೆಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳುವಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ, ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನಾನು ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆಯಪ್ಪ, ನಿಮ್ಮ ಹತ್ರ ನಿಮ್ಮ ಕುಟುಂಬದಲ್ಲಿದ್ದಂತ ಮಕ್ಕಳಿಗೆ ಎಷ್ಟು ಆಸ್ತಿ ಇದೆ. ಇವತ್ತು ಯಾರೋ ಬಡವರು ಯಾವ್ದನ್ನೊಂದು ಸೈಟ್ ಖರೀದಿ ಮಾಡಿರ್ತಾರ, ಮನೆ ಕಟ್ಕೊಳಕ್ ಆಗಲ್ಲ ಅಂತೇಳಿ ಬಿಟ್ಟಿರ್ತಾರ. ಅವ್ರ ಹತ್ರ ಬೇರೆ ಬೇರೆ ಕಾರಣಗಳಿಂದ ಲೋನ್ಗೆ ಅಪ್ಲೈ ಮಾಡ್ತಾರ, ಲೋನ್ ಸಿಗಲ್ಲ ಅಂತೇಳಿ ಖಾಲಿ ಸೈಟ್ಗಳು ಹಂಗೆ ಬಿಟ್ಬಿಡ್ತಾರ, ಮನೆ ಕಟ್ಕೊಳಕ್ ಆಗಲ್ಲ. ಅವ್ರೆಲ್ಲ ಸೈಟ್ಗಳನ್ನು ಸರ್ಕಾರ ವಶಪಡಿಸ್ಕೊಂತದಂತೆ. ಇದೆಂತ ನ್ಯಾಯ?